ಗುರು ಬಂದ್ರೆ ಎಲ್ರು ಹೇಗಿದ್ದೀರಾ ಗುರು? ವೆಲ್ಕಮ್ ಬ್ಯಾಕ್ ಟು ರಿವ್ಯೂ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನೆ ಮ್ಯಾಚ್ ಅಂತ ಪ್ಯೂರ್ ಡಾಮಿನೇಷನ್ ಅಂತಾನೆ ಹೇಳ್ಬೋದು ಗುರು. ಆರ್ ಮೇಲೆ SRH ಅವರು ಸಖತ್ತಾಗಿ ಸವಾರಿ ಮಾಡಿದ್ದಾರೆ. ಅಂಡ್ ಆರ್ ಟೀಮ್ ಅವರಿಗೆ 10 ಜನಕ್ಕೂ ಕೂಡ ಏನಿದ್ದಾರೆ ಟೀಮ್ ಮೇಟ್ಸ್ ಅವರು 10 ಜನಕ್ಕೂ ಕೂಡ ಖುಷಿಯಾದ ವಿಷಯ. ಯಾಕೆ ಅಂತ ಹೇಳ್ತೀನಿ, ಪೂರ್ತಿ ವಿಡಿಯೋನ ನೋಡಿ. ಅದಕ್ಕೂ ಮುಂಚೆ ನೀವ್ಯಾರಾದ್ರೂ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡುವ ಮೂಲಕ ನನ್ನ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಗುರು ನಿನ್ನೆ ನಡೆದ ಮ್ಯಾಚ್ ಎಲ್ಲಿ ಅಂತ ಹೇಳಿದ್ರೆ ಹೈದರಾಬಾದ್ನ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ. ಸೊ ಇದರ ಮುಖಾಂತರ SRH ಅವರು ಟಾಸ್ನ ಸೋತರು ಕೂಡ ಟಾಸ್ನ ಗೆದ್ದಂತಹ ಆರ್ ಟೀಮ್ ಏನಿದೆ ಮೊದಲು ಫೀಲ್ಡಿಂಗ್ ಕೂಡ ಆಯ್ಕೆ ಮಾಡ್ಕೊಳ್ಳುತ್ತೆ. ಬಟ್ ನಾನು ಟಾಸ್ನ ಗೆಲ್ಲೋದು ಆರ್ ಅಂತಾನೆ ಅನ್ಕೊಂಡಿದ್ದೆ. ಸೊ ಹಂಗೆ ಆಯ್ತು ಕೂಡ. ಬಟ್ ಬ್ಯಾಟಿಂಗ್ ತಗೊಂತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಫೀಲ್ಡಿಂಗ್ ತಗೋಬಿಟ್ರು. ಫಸ್ಟ್ ಆಫ್ ಆಲ್ ಅವ್ರದ್ದು ಅಲ್ಲೇ ಫಾಲ್ಟ್ ಅಂತಾನೆ ಹೇಳ್ಬೋದು ಸ್ಟಾರ್ಟಿಂಗ್ ಹೋಲಿಸ್ಕೊಂಡ್ರೆ. ಯಾಕೆ ಅಂತ ಹೇಳಿದ್ರೆ ಅವರು ಅನ್ಕೊಂಡಿರ್ಬೋದು ನಾವು ಚೇಸಿಂಗ್ ಮಾಡ್ತೀವಿ ಬಿಡುಗರು, ಯಾವುದೇ ಟೀಮ್ ಎಷ್ಟಾರ ಸ್ಕೋರ್ ಕೊಡ್ಲಿ ನಾವು ಹೊಡಿತೀವಿ ಅಂದ್ಬಿಟ್ಟು. ಬಟ್ ಆರ್ ಟೀಮ್ಗೆ ಯಾರ ಮೇಲೆ ಮೇನ್ ನಂಬಿಕೆ ಅಂತ ಹೇಳಿದ್ರೆ ಜೈಸ್ವಾಲ್ ಮತ್ತೆ ವೈಭವ್ ಸೂರ್ಯವಂಶಿ ಗುರು. ಅವರನ್ನೇ ಸ್ಟಾರ್ಟಿಂಗ್ ನ ಕೂಡ ಆಡ್ಕೊ ಬಂದಿರೋದು. ಅವರಿಬ್ರು ಕೂಡ ಹೋದ್ರೆ ಸಾಕು, ವೈಭವ್ ಸೂರ್ಯವಂಶಿ ಅಂಡ್ ಜೈಸ್ವಾಲ್ ಅವರು. ಮಿಕ್ದವ್ರು ಎಲ್ಲರ ಮೇಲೆ ಕೂಡ ಹೋಪ್ ಹೋಗ್ಬಿಡುತ್ತೆ. ಬಟ್ ಬೇರೆಯವರು ಆಡಿಲ್ಲ ಅಂತ ನಾ ಹೇಳ್ತಾ ಇಲ್ಲ. ನಿನ್ನೆ ಮ್ಯಾಚ್ ಅಲ್ಲಿ ಬೇರೆಯವರು ಕೂಡ ಆಡಿದ್ರು. ಬಟ್ ಏನು ಮಾಡಂಗಿಲ್ಲ. ನಿನ್ನೆ 4 ಜನ ಗುರು ಗೋಲ್ಡನ್ ಡಕ್ಔಟ್ ಅಂತಾನೆ ಹೇಳ್ಬೋದು. ಯಾರು ಅಂತ ಕೂಡ ಹೇಳ್ತೀನಿ, ಪೂರ್ತಿ ವಿಡಿಯೋನ ನೋಡಲೆ. ಟಾಸ್ ನ ಸೋತ್ರು SRH ಅವರು, ಆದ್ರೂ ಕೂಡ ಗುಡ್ ಓಪನಿಂಗ್ ಅಂತೂ ಬರ್ಲಿಲ್ಲ. ಫಸ್ಟ್ಗೆನೆ ಅಭಿಷೇಕ್ ಶರ್ಮಾ ಅವ್ರದ್ದು ವಿಕೆಟ್ ಕೂಡ ಕಳ್ಕೊಳ್ತಿದ್ರು. ಅದು ಕೂಡ ಫಸ್ಟ್ನೇ ಬಾರಿನೇ ಆರ್ಚರ್ ಅವರಿಗೆ ವಿಕೆಟ್ ನ ಒಪ್ಪಿಸ್ಬಿಟ್ಟು ಸೀದಾ ಪೇಲಿಂಗ್ ಕಡೆ ಹೋಗ್ಬಿಟ್ರು ಅಭಿಷೇಕ್ ಶರ್ಮಾ ಅವರು. ಇನ್ನ ಸೆಕೆಂಡ್ನೇದಾಗಿ ಟ್ರಾವಿಸ್ ಹೆಡ್ ಅವರು ಗುರು 18 ಬಾಲಲ್ಲಿ 18 ರನ್ ಅಷ್ಟೇನೆ. ಬಾಲ್ ಟು ಬಾಲ್ ಆಡಿದ್ರೆ 3 4 ಕೂಡ ಇದ್ವು, 6 ಒಂದು ಬಂದಿಲ್ಲ. ಅಂಡ್ ನೆಕ್ಸ್ಟ್ ಇಶಾನ್ ಕಿಶನ್ ಕ್ಯಾಪ್ಟನ್ ಅವರು ಕೂಡ ಬಂದ್ಬಿಟ್ಟು 44 ಬಾಲ್ಗಳಲ್ಲಿ 91 ರನ್ ಗುರು ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ ಟೀಮ್ಗೆ. ಗುಡ್ ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು. ಇಶಾನ್ ಕಿಶನ್ ಅವ್ರದ್ದು ಕ್ಯಾಪ್ಟನ್ಸಿ ಆಟ ಕೂಡ ಆಡಿದ್ದಾರೆ. ಅಲ್ಲಿ ಅವ್ರದ್ದು 4 4 ಮತ್ತೆ 6 6 ಕೂಡ ಇದ್ವು 91 ರನ್ಗಳಲ್ಲಿ. ಸೊ ನೆಕ್ಸ್ಟ್ ವಿಷಯಕ್ಕೆ ಬಂದ್ರೆ ಹೆನ್ರಿ ಕ್ಲೇಸನ್ ಅವರು ಕೂಡ ಗುರು 40 ರನ್ ಕೇವಲ 26 ಬಾಲ್ಗಳಲ್ಲಿ ಚೆನ್ನಾಗಿ ಆಡಿದ್ರು ನೆನ್ನೆ ಕೂಡ. ಅವ್ರದ್ದು ಕೂಡ ಟೀಮ್ಗೆ ಕಾಂಟ್ರಿಬ್ಯೂಷನ್ ಬಂತು ನೆನ್ನೆ ಸ್ಕೋರು. ಅಂಡ್ ಮುಂದಿನ ವಿಷಯಕ್ಕೆ ಬಂದ್ರೆ ನಿತೀಶ್ ರೆಡ್ಡಿ ಅವರು ಗುರು, ಅವರು ಕೂಡ ನೆನ್ನೆ 28 ರನ್ ಸ್ಕೋರ್ ಕೊಟ್ಟರು ಟೀಮ್ಗೆ ಕಾಂಟ್ರಿಬ್ಯೂಷನ್ ಆಗಿ. ಅದಕ್ಕೂ ಮುಂಚೆ ಬಂದಂತಹ ಹೆನ್ರಿ ಕ್ಲೇಸನ್ ಏನಿದ್ದಾರೆ ಗುರು 40 ರನ್ಸ್ 40 ರನ್ ಕಾಂಟ್ರಿಬ್ಯೂಷನ್ ಮಾಡಿದ್ರು. ಸೊ ನೆಕ್ಸ್ಟ್ ಸಾಲಿಲ್ ಅರೋರಾ 24 ರನ್ ಗುರು, ಪರವಾಗಿಲ್ಲ, ಇವರು ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡಿದ್ರು ಟೀಮ್ಗೋಸ್ಕರ. ನೆಕ್ಸ್ಟ್ ಅನಿಕೇತ್ ವರ್ಮಾ ಅವರು ಬರೀ 6 ಸ್ಕೋರ್ ಅಷ್ಟೇ. ಬಟ್ ಪರವಾಗಿಲ್ಲ, ಅವ್ರು ಆಡ್ತಾ ಇದ್ರು, ಬಟ್ ಅವ್ರಿಗೆ ಅಷ್ಟು ಸ್ಟ್ರೈಕ್ ಸಿಗ್ಲಿಲ್ಲ ಆಡ್ಲಿಕ್ಕೆ. ಸೊ ಫೈನಲ್ ಆಗಿ SRH ಅವರು 20 ಓವರ್ಗಳಲ್ಲಿ 216, ಅದು ಕೂಡ 6 ವಿಕೆಟ್ಗಳನ್ನ ಕಳ್ಕೊಳ್ಳೋದ್ರ ಮುಖಾಂತರ 216 ಸ್ಕೋರ್ನ ಹೊಡೆದ್ರು. ಅಂಡ್ ಗೆ 217 ರನ್ ಕೂಡ ಟಾರ್ಗೆಟ್ ಆಗಿ ನೀಡಿದ್ರು ಗುರು. ಆರ್ ಅವರು ಕೂಡ ಬಂದ್ರು ಬ್ಯಾಟಿಂಗಿಗೆ. ನಾವೇನ್ ಕಮ್ಮಿ ಇಲ್ಲ ಗುರು, ಎಲ್ಲಾ ಟೀಮ್ಗೂ ಹೊಡೆದಾಕಿದೀವಿ, ನಿಮಗೂ ಕೂಡ ಹೊಡಿತೀವಿ ಈ ಮ್ಯಾಚ್ ಅಲ್ಲಿ. ಈಸಿಯಾಗಿ 216 ಅಷ್ಟೇ ಅಲ್ವಾ ಸ್ಕೋರು, ಈಸಿಯಾಗಿ ಚೇಸ್ ಮಾಡ್ತೀವಿ ನಾವು. ಪವರ್ ಪ್ಲೇ RCB ಮೇಲೆ ಬಿಟ್ಟಿಲ್ಲ ಗುರು, 95 ರನ್ ಹೊಡೆದಿದ್ವಿ ಅನ್ನೋ ತರ ಬಂದ್ರು. ಬಟ್ ಸೇಮ್ ಟು ಸೇಮ್ ಅಭಿಷೇಕ್ ಶರ್ಮಾ ಹೆಂಗ್ ಔಟ್ ಆದ್ರು SRH ಕಡೆ ಫಸ್ಟ್ನೇ ಬಾಲೆ, ಅದೇ ರೀತಿ ಫಸ್ಟ್ ಬಾಲ್ ಔಟ್ ಆಗಲಿಲ್ಲ. ಈ ಕಡೆನೂ ಕೂಡ 5 ಬಾಲ್ ತಿಂದಂತಹ ಏನಿದ್ದಾರೆ ಜೈಸ್ವಾಲ್ ಅವರು ಕೂಡ ಒಂದೇ ಒಂದು ಸಿಂಗಲ್ ರನ್ ನಲ್ಲಿ ವಿಕೆಟ್ ಕೂಡ ಒಪ್ಪಿಸ್ಬಿಟ್ಟು ಹೋಗ್ತಾರೆ. ಸೊ ಆ ಕಡೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಔಟ್ ಆದ್ರು, ಈ ಕಡೆ ಕೂಡ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಔಟ್ ಆದ್ರು. ಅಲ್ಲಿಗೆ ಸಮ ಅಂತ ಹೇಳ್ಬೋದು. ನೆಕ್ಸ್ಟ್ ನಾನು ಮುಂಚೆ ಹೇಳಿದೆ 4 ಜನ ಗೋಲ್ಡನ್ ಡಕ್ಔಟ್ ಗುರು, ಅದು ಯಾರು ಅಂತ ಹೇಳ್ತೀನಿ ನೋಡಿ. ಈಗ ಮೊದಲನೇದಾಗಿ ವೈಭವ್ ಸೂರ್ಯವಂಶಿ ಅವರು. ಆರ್ ಟೀಮ್ಗೆ ಮೇನ್ ಯಾರ ಮೇಲೆ ನಂಬಿಕೆ ಅಂತ ಹೇಳಿದ್ರೆ ವೈಭವ್ ಸೂರ್ಯವಂಶಿ ಮೇಲೆ ಗುರು. ಯಾಕೆ ಅಂತ ಹೇಳಿದ್ರೆ ಪ್ರತಿ ಮ್ಯಾಚ್ ಹೊಡಿ ಆಟ ಆಡಿ ಟೀಮ್ ನ ಕೆಳಗಿಂದ ಮೇಲ್ ತಗೋಬರ್ತಾರೆ ಸ್ಕೋರ್ ನಲ್ಲಿ, ಚೇಸಿಂಗ್ ಅಲ್ಲಿ ಕೂಡ. ನಿನ್ನೆ ಕೂಡ ತುಂಬಾನೇ ಹೋಪ್ ಇತ್ತು ಸೂರ್ಯವಂಶಿ ಅವ್ರ ಮೇಲೆ, ಇವತ್ತು ಕೂಡ ಇವರು ಚೇಸಿಂಗ್ ಮಾಡ್ತಾರೆ, ಬ್ಯಾಟಿಂಗ್ ಕೂಡ ಸಖತ್ತಾಗಿ ಆಡ್ತಾರೆ, ವಿನ್ ಮಾಡಿಸ್ತಾರೆ ಅಂದ್ಬಿಟ್ಟು. ಬಟ್ ನಿನ್ನೆ ಮ್ಯಾಚ್ ತುಂಬಾನೇ ಅಂದ್ರೆ ಜಾಸ್ತಿನೇ ಉಲ್ಟಾ ಆಗ್ಬಿಡ್ತು. ಅವ್ರು ಅನ್ಕೊಂಡಿದ್ದು ಹೋಪ್ಗಿಂತ ಉಲ್ಟಾನೇ ಆಯ್ತು ಅವರಿಗೆ. ಸೊ ಮೊದಲನೇ ಬಾಲ್ನೇ ಔಟ್ ಆಗ್ಬಿಟ್ರು ಸೂರ್ಯವಂಶಿ ಅವರು. ಅದಕ್ಕೆ ಹೇಳೋದು ಏನ್ ಹೇಳಿ, ಮೆರೆದವರು ತಲೆ ತಗ್ಗಿಸಿಕೊಳ್ಳುವಂತೆ ಆಗುತ್ತದೆ ಅಂದ್ಬಿಟ್ಟು. ಸೊ ಟೈಮ್ ಎಲ್ಲ ಚೇಂಜ್ ಮಾಡುತ್ತೆ ಗುರು. ಎಲ್ಲ ಟೈಮಲ್ಲೂ ಗೆಲ್ಲೋಕ್ಕಾಗಲ್ಲ, ಸೋಲಕ್ಕೂ ಆಗಲ್ಲ. ಸೋತವರು ಗೆಲ್ತಾರೆ, ಗೆದ್ದವರು ಸೋಲ್ತಾರೆ. ಸೊ ನಿನ್ನೆ ಮ್ಯಾಚ್ ಇದಕ್ಕೊಂದು ಉದಾಹರಣೆ ಅಂತಾನೆ ಹೇಳ್ಬೋದು ಗುರು, ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ನಿನ್ನೆ ಮ್ಯಾಚ್ ಮೇಲೆ ತುಂಬಾನೇ ಹೋಪ್ ಇತ್ತು ಆರ್ ಟೀಮಿಗೆ, ಎಲ್ಲಾ ಮ್ಯಾಚ್ ಅಲ್ಲಿ ಆಡ್ತಾರೆ ಅಂದ್ಬಿಟ್ಟು. ಬಟ್ ನಿನ್ನೆ ಅವರು ಕೈ ಕೊಟ್ಟು ಹೋದ್ರು ಅಂತ ಹೇಳ್ಬೋದು ಗುರು. ಮೊದಲನೇ ಬಾಲ್ನೇ ಬೀಸ್ಲಿಕ್ಕೆ ಅಂತ ಹೋದ್ರು. ಸಲ ಎಲ್ಲಾ ಮ್ಯಾಚ್ ಅಲ್ಲಿ ಯಾವ ರೀತಿ ಆಡ್ತಾರೆ ಮೊದಲನೇ ಬಾಲಿನೇ, ಸೊ ಅದೇ ರೀತಿ ಆಡ್ಲಿಕ್ಕೆ ಅಂತ ಹೋದ್ರು ನೆನ್ನೆ. ಬಟ್ SRH ಅವರು ಆರ್ ಮೇಲೆ ಪ್ಯೂರ್ ಡಾಮಿನೇಷನ್ ಗುರು, ಸಖತ್ತಾಗಿ ಡಾಮಿನೇಷನ್ ಮಾಡಿದ್ರು. ಸೋಲಿಸಿದ್ರು ಕೂಡ ನಿನ್ನೆ ಮ್ಯಾಚ್ ಅಲ್ಲಿ 57 ರನ್ ಇಂದ ಸೋಲಿಸ್ಬಿಟ್ರು. ಸೊ ಸೂರ್ಯವಂಶಿ ಅವರು ಮೊದಲನೇದಾಗಿ ಡಕ್ಔಟ್ ಆದ್ರೆ, ಸೆಕೆಂಡ್ನೇದಾಗಿ ಜುರೇಲ್ ಅವರು ಕೂಡ ಗುರು 2 ಬಾಲ್ಗಳಲ್ಲಿ ಈಸಿಯಾಗಿ ಡಕ್ಔಟ್ ಕೂಡ ಆದ್ರು. ಅದರ ಹಿಂದೆ ಜುರೇಲ್ ಅವರ ಬ್ಯಾಕ್ ಟು ಬ್ಯಾಕ್ ಇನ್ನೊಬ್ರು ಕೂಡ ಔಟ್ ಆದ್ರು. ಅವ್ರ ಹೆಸರು ಬಂದ್ಬಿಟ್ಟು ಡಾಂಡ್ರೆ ಪ್ರಿಟೋರಿಯಸ್ ಏನಿದ್ದಾರೆ ಗುರು, ಅವರು ಕೂಡ ಸೇಮ್ ಟು ಸೇಮ್ 2 ಬಾಲಲ್ಲೇ ಔಟ್ ಆಗಿದ್ದು. ಬಟ್ ಸ್ಕೋರ್ ಕೂಡ ಬಂದಿಲ್ಲ, ಅಲ್ಲಿ ಡಕ್ಔಟ್ ಕೂಡ ಅಂತ ಹೇಳ್ಬೋದು. ಅದಲ್ದಲ್ಲ ಇನ್ನೊಬ್ರು ಡಕ್ಔಟ್ ಯಾರು ಅಂತ ಹೇಳಿದ್ರೆ ಗುರು ಬಿಷ್ಣೋಯ್ ಅವರು ಕೂಡ ಸಿಂಗಲ್ ಫಸ್ಟ್ನೇ ಬಾಲ್ನೇ ಔಟ್ ಆದ್ರು.
ಇದಕ್ಕೂ ಮುಂಚೆ ಆಡಿದಂತಹ ಕಾಂಟ್ರಿಬ್ಯೂಷನ್ ಯಾರು ಬಂತು ಆರ್ ಆರ್ ಟೀಮ್ಗೆ ಅಂತ ನೋಡೋದಾದ್ರೆ ಜಡೇಜಾ ಅವರು 45 ರನ್ ಕೂಡ ಕಾಂಟ್ರಿಬ್ಯೂಷನ್ ಮಾಡಿದ್ರು ಆರ್ ಆರ್ ಟೀಮ್ಗೆ. ನೆಕ್ಸ್ಟ್ ಆರ್ಚರ್ ಅವರು 2 ರನ್ ಅಷ್ಟೇ ಆರ್ಚರ್ ಅವ್ರದ್ದು. ಅದು ಬಿಟ್ರೆ ತುಷಾರ್ ದೇಶಪಾಂಡೆ ಗುರು ಇವ್ರದ್ದು ಸ್ವಲ್ಪ ಪರವಾಗಿಲ್ಲ, 25 ರನ್ ಕಾಂಟ್ರಿಬ್ಯೂಷನ್ ಮಾಡಿದ್ರು ಟೀಮ್ಗೋಸ್ಕರ. ನೆಕ್ಸ್ಟ್ ಆರ್ ಆರ್ ಟೀಮ್ಗೆ ಮೇನ್ ಆಗಿ ಕಾಂಟ್ರಿಬ್ಯೂಷನ್ ಬಂದಿದ್ದು ಯಾರ್ದು ಅಂತ ಹೇಳಿದ್ರೆ ಡೊನೋವನ್ ಫೆರೇರಾ ಗುರು. ಇವರು ಆಡಿದಂತಹ 44 ಬಾಲ್ಗಳಲ್ಲಿ 69 ರನ್ಗಳನ್ನ ಹೊಡೆದ್ರು. ಬಡಿ ಆಟ ಅಂತ ಹೇಳ್ಬೋದು ಇವ್ರದ್ದು. ಅಂದ್ರೆ ಅವರು ಕೂಡ ಟ್ರೈ ಮಾಡಿದ್ರು ಸ್ಕೋರ್ ಮಾಡ್ಲಿಕ್ಕೆ, ಬಟ್ ಆದ್ರೂ ಕೂಡ ಫೈನಲ್ ಆಗಿ 69 ರನ್ಗಳನ್ನ ಅಷ್ಟೇ ಹೊಡೆದಿದ್ದವರು. ಅದಕ್ಕೆ ಕೂಡ 3 6 ಮತ್ತೆ 7 4ನ ಹೊಡೆದ್ಬಿಟ್ಟು. ಬಟ್ ಫೈನಲ್ ಆಗಿ ಆರ್ ಆರ್ ಅವರು 159 ರನ್ಗಳಿಗೆ 10 ವಿಕೆಟ್ನ ಕಳ್ಕೊಳ್ತು. ಅಲ್ಲಿಗೆ ನನಗೆ ಮುಂಚೆ ಹೇಳಿದೆ ಆರ್ ಆರ್ ಅವರು ಖುಷಿ ಪಡೋ ವಿಷಯ ಏನು ಅಂತ ಹೇಳಿದ್ರೆ ಇಲ್ಲಿ 10 ಜನಕ್ಕೂ ನನ್ನ ಬ್ಯಾಟಿಂಗ್ ಸಿಕ್ತಿದ್ರು. ಇದಕ್ಕಿಂತ ಖುಷಿ ವಿಷಯ ಬೇಕು ಹೇಳಿ? ಆರ್ ಆರ್ ಅವರಿಗೆ 10 ಜನಕ್ಕಿದ್ರಲ್ಲ 10 ಜನಕ್ಕೂ ಸಿಕ್ತು ಬ್ಯಾಟಿಂಗ್. ಹಾಲ್ ಔಟ್ ಕೂಡ ಆದ್ರು SRH ಮೇಲೆ. ಅದರ ಮುಖಾಂತರ SRH ಅವರು ಆರ್ ಆರ್ ಮೇಲೆ 57 ರನ್ಗಳಿಂದ ಭರ್ಜರಿ ಜಯವನ್ನೇ ಸಾಧಿಸ್ತು ಗುರು. ಬಟ್ ಅದಕ್ಕೆ ನಾನು ಸ್ಟಾರ್ಟಿಂಗ್ ಕೂಡ ಹೇಳಿದ್ದು ಮತ್ತೆ ಹೇಳ್ತಿದ್ದೀನಿ, ಪ್ಯೂರ್ ಡಾಮಿನೇಷನ್ ಅಂತ ಹೇಳ್ಬೋದು ಗುರು ನಿನ್ನೆ ಆರ್ ಆರ್ ಮೇಲೆ SRH ಅವರು. ಫೈನಲ್ ಆಗಿ SRH ಅವರು ಆರ್ ಆರ್ ಮೇಲೆ 57 ರನ್ಗಳಿಂದ ವಿನ್ ಕೂಡ ಆದ್ರು ಗುರು. ಇದಾಗಿತ್ತು ಇವತ್ತಿನ ವಿಷಯ ಅಂಡ್ ವಿಡಿಯೋ. ಸಿಗುವ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ. ಅಲ್ಲಿ ತನಕ ನೋಡ್ತಾ ಇರಿ ರಿವ್ಯೂ ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.